ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಶ್ರೋತೃಗಳೇ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಭೀಮಟಿಕೆರೆ ಹಾಡಿಯ ಹಿರಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಸೋಮಯ್ಯ ಅವರು. ಇವರು ಕಳೆದ 40 ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇವರು ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲೇ ರಾಗಿ, ಅವರೆ, ಕಡಲೆ, ಧನಿಯಾ, ಹತ್ತಿ ಹಾಗೂ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಕೂಡ ಬೆಳೆದು ಅದರಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲೇ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಎರೆಹುಳು ಗೊಬ್ಬರ ಘಟಕದ ತರಬೇತಿಯನ್ನು ಪಡ್ಕೊಂಡು ಎರೆಹುಳು ಗೊಬ್ಬರವನ್ನ ತಯಾರಿಸಿ ಒಂದು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಸಂಸ್ಥೆಯಿಂದ ಪಡ್ಕೊಂಡು ಒಂದು ಉತ್ತಮವಾದ ಸುಸ್ಥಿರ ಕೃಷಿ ಚಟುವಟಿಕೆಯನ್ನ ಮಾಡ್ತಿರೋಂಥ ಅನುಭವವನ್ನ ಇಂದಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದ್ರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ. ಸೋಮಯ್ಯ ಅವರೇ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಾ? ಆರಂಭದಿಂದ ಏನೆಲ್ಲ ಬೆಳೀತಾ ಬಂದ್ರಿ? ಆರಂಭದಿಂದ ಅಂದಾಗ ತಂದೆ ತಾಯಿ ಸಲುವಾಗ ಜೀತ ಹೋದು. ಆಗ ತಂದೆ ತಾಯಿಗಳು ಬರ್ತಾನ ಜೀತಕ್ಕೆ ಹೋಗಿ ಒಬ್ಬ ರೈತರ ಹತ್ರ ಹೋಗಿ ಜೀತ ಗೀಯೋದು. ಅಲ್ಲಿ ಒಂದು ವರ್ಷಕ್ಕ 1,000ನೇ ಕೊಡ್ಬೋದು, 2,000ನೇ ಕೊಡ್ಬೋದು ವರ್ಷ ಅಂತ ಜೀತ ಗೀಯೋದು. ತಂದೆ ತಾಯಿಗೆ ಅನ್ನ ನೀರು ಹಾಕದು. ಜಮೀನು ತಂದ ಮಾಡ್ತಿದ್ರು. ಸರ್ಕಾರದಿಂದ ಅಗ್ರಿಕಲ್ ಆಫೀಸಿಂದ, BDO ಆಫೀಸ್ನಿಂದ, ಇದು ತಹಸೀಲ್ದಾರ್ ನೇಮಿಂದ ಭೂಮಿ ಜಾಗ ಎಲ್ಲ ನಮ್ಗಾಯ್ತು ತಂದ ಕಾಲದಿಂದ. ಆ ತಂದ ಕಾಲದ ಆದದ್ಕ ತಂದೆ ಆ ಕಾಲದಲ್ಲಿ ಆದದ್ಕ ಸರ್ಕಾರಿಯೇ ಕಂದಾಯ ಕಟ್ತಿತ್ತಾಗ. ಈಗ ಸರ್ಕಾರ ಏನಾಯ್ತು, ನಿಮ್ ಸ್ವತಂತ್ರ ನಾವು ಕಟ್ತೀವಿ, ನೀವೇ ಕಟ್ಟಬೇಕು ಅನ್ನೋ ಉತ್ಪಾದನೆ ಆಯ್ತು. ಒಬ್ಬ ಗ್ರಾಮದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾರ, ಅಧಿಕಾರಿಗಳು ಇದ್ದಾಗ ಸರಿ. ಒಂದು ಶಾಣ್ಬಾಗರ ಕಾಲದಲ್ಲಿ ಹಂಗಾಯ್ತು, ಈಗ ಅಧಿಕಾರಿ ಕಾಲದಲ್ಲಿ ಹಿಂಗಾಯ್ತು. ಕೃಷಿ ಇಲಾಖೆಯಿಂದ ಒಂದ್ ಜೊತೆ ಯತ್ನ ಕೊಟ್ಟಿದ್ರು ಗೌರ್ಮೆಂಟ್ ಇಂದ. ಗೌರ್ಮೆಂಟ್ ಜಮೀನು ಕೊಟ್ರು, ಗೌರ್ಮೆಂಟ್ ಇಂದ ಒಂದು ಮನವನ್ನು ಕಟ್ಸ್ಕೊಟ್ಟಿದ್ರು. ಇವೆಲ್ಲ ಮಳೆ ಗಾಳಿಯಾಗಿ ಎಲ್ಲ ಗೋಡ ಕಸ್ ಬಿದ್ದೋದು. ಆ ಕಾಲದಲ್ಲಿ ಬಂದ್ಮೇಲೆ ಸಡ್ ಗಿಡ್ ಹಾಕೊಂಡು ಹೆಂಗೆ ಕಾಲ ಮಾಡಿ ಇದ್ದಾಗ ನಮ್ಮ ಮೈರಾಡ ಕಂಪನಿ ಅಂತ ಬಂತು. ಮೈರಾಡ ಕಂಪನಿ ಬಂದಾಗ ಮನೆ ಜಾಗಿರೋಗ್ಲು ಮನೆ ಹಂಗೆ ಕೊಡ್ತರು. ಆಮೇಲೆ ಅವರು ಕಂಪನಿಯಿಂದ ಜಮೀನ್ ಭಾಗ ಬೆಳವಣಿಗೆ ಬೀಜ ಬಿತ್ತನ ರಾಗಿ ಹತ್ತಿ ಎಲ್ಲ ಅವರು ಕೊಡ್ತಿದ್ದು ಕಡೆಗಾಲದಲ್ಲಿ. ಅವರು ಈಗ ಸ್ಥಳದಲ್ಲಿ ಜಮೀನು ಮನೆ ಎಲ್ಲನೂ ಹುಷಾರಾಗಿ ನಮ್ಮ ಪಟ್ಟ ಬರಿ ಎಲ್ಲ ನೋಡ್ಕೊಂಡು ಅವರು ನಮ್ಗ ಸೌಕೂಲ ಮಾಡಿದ್ರು. ಒಂದೇ ಊರು ಮಾಡಲ್ಲಪ್ಪ, 5 ವರ್ಷ ನಿಮ್ಮ ಗ್ರಾಮದಲ್ಲಿ ಮಾಡಿದ್ವಿ, ಇನ್ನು 5 ವರ್ಷ ಬೇರೆ ಗ್ರಾಮದಲ್ಲಿ ಮಾಡ್ತೀವಿ ಅನ್ನೋದು ಅವರು ಒಂದು ದಿಟ್ಟಿಟ್ರು. ಇಟ್ಟು ಸರಿ ಅಂದ್ಬಿಟ್ಟು ನಾವು ಈಗಲೂ ಪಡಿತಿದೀವಿ, ಅವ್ರ ಹತ್ರ ಪಡಿತೀವಿ, ನಮಗೆ ಖುಷಿಲಿ ಪಡಿತಿದ್ದೀವಿ. ಈಗ ನಮ್ಗ ಹೋದ ವರ್ಷ ರಾಗಿ 5 kg ರಾಗಿ, ನಾವಣೆ 1 kg ಎಲ್ಲ ಕೊಟ್ಟಾಗ ರಾಗಿ ಬಿತ್ತು, ರಾಗಿ ಆಯ್ತು. ಆಮೇಲೆ ಬೇರೆ ನಾವಣೆ ಅದು ಹುಟ್ಲಿಲ್ಲ ಯಾವಾಗ, ಅದು ಹೋಯ್ತು. ಆಗ ರಾಗಿ ಬೆಳೆದು ಆ ರಾಗಿಗ ಕೊಡಿ ಅಂದ್ಬಿಟ್ಟು ಉಪಯೋಗಿಸ್ತು. ಹುಲ್ಲು ಸೊಪ್ಪು ರಾಗಿ ಎಲ್ಲ ನಮ್ಗೆ ಒಂದಷ್ಟಾಯ್ತು. ಆದ್ಮೇಲೆ ಉಪಯೋಗಿಸ್ಕೊಂಡು ಬಳಸ್ಕೊಂಡಿದ್ದೆವು. ಮಾರಾಟಗೇನು ಕೊಟ್ಟಿಲ್ಲ ನಾವು. ಹಂಗಾಗಿ ನಾವು ದನದಿಂದ ನಮ್ಗ ಆ ಗೊಬ್ಬರ ಗೋಡ್ಗ ಅದಕ್ಕ ಬೆರಣಿಗ ಅದಕ್ಕ ಕಸ ಆಯ್ತು. ಸೊಪ್ಪಿನೊಳಗ ತರದು ಹಿಂಗೆ ನಮ್ ಗೊಬ್ಬರ ಸೊಪ್ಪುಗಳು ತರದು ಅದಕ್ಕೆ ಬೆರಕ ಹಾಕಿ ದನ ಕಸ ಇಟ್ಟು ಗೂಡ್ಸಿ ತಿಪ್ಪ ಮಾಡ್ಕೊಂಡು ಅದಕ್ಕೆ ಎರೆಹುಳು ಅಂತ ಆಯ್ತು. ಆ ಎರೆಹುಳು ಏನಾಗದ, ಈಗ ನಮ್ಮ ಮಂಗವರು ಸತ್ತ ಮೇಲೆ ಅದಕ್ಕೆ ಗಮನ ಇಲ್ದಾದ್ರು. ಮಕ್ಕಳಿಗೆ ಹೇಳ್ದಿ, ಅಪ್ಪ ಸತ್ತು ಹೋದ್ಬಿಟ್ಟು ಕೈ ಬಿಡಬೇಡಿ, ಆ ಹುಳ ಸಾಕಾಣಿಕೆ ಹೋಗಿ ಅದ್ರ ಹುಳ ಏನಿದ್ದು ದನ ಗೊಬ್ಬರ ನಮ್ಮ ಮನೆಯಿಂದ ತಗೋಗಿ ಹಾಕಿ ಮುಂದೆ ನಮ್ಗೆ ಉತ್ಪಾದನೆ ಆಯ್ತದ ಅನ್ಕೊಂಡು ಎಲ್ಲ ಹೇಳಿ ಅದನ್ನು ಬಳಸ್ಕೊಂಡಿದ್ದೀವಿ. ಕಾಡು ಮಾಡಿಲ್ಲ. ಆಮೇಲೆ ಅದರಿಂದ ಒಂದು ಬಂಡಿ ಚಕ್ರ ಉಳ್ಳದ್ ಕೊಟ್ಟರು, ಟಾರ್ಪಲ್ ಕೊಟ್ಟಿದ್ದಾರೆ ಅವರು. ಸಂಸ್ಥೆಯಿಂದ ಕೊಟ್ಟದಾಗ ಸರಿ ಅಂದ್ಬಿಟ್ಟು ಎಲ್ಲ ಬಳಸ್ತಿದ್ದೀವಿ ನಾವು ಈಗಲೂ. ಬಳಸಿ ಏನಂದ್ರೆ ಕಳ್ಳೆ, ಈಗ ಕಳ್ಳೆ ಬಿತ್ತತೇಮು, ಕೊತ್ತಂಬರಿ ಬಿತ್ತತೇಮು, ಆಮೇಲೆ ರಾಗಿ ಬಿತ್ತತೇಮು, ಹಿಂಗ ನಾವು ಉತ್ಪಾದನೆ ಮಾಡ್ಕೊಂಡು ಹತ್ತಿ ಬೀಜ ಎಲ್ಲನೂ ಕೊಡ್ತಿದ್ದಾರೆ. ಅನ್ನೇ ನಾವು ಸಾಕಾಣಿಕೆ ಇದೆ ನಮ್ಗೆ. ಆದ್ರೂ ನಾವು ಮೊದಲು ರೈತರಿಗೆ ಹೇಳೋದು, ಈಗ ನಮಗೆ ಶಕ್ತಿ ಕಡಿಮೆ ಆಗಿದೆ. ಮಕ್ಕಳಿಗೆ ನೀವಾದ್ರೂ ಹೋಗಿ ಮುಂದೆ. ಈಗ ಜೀತ ಮಾಡಿಯೋ ಹೆಂಗೆಯೋ, ರೈತ ಕೂಲಿ ಮಾಡಿ ಹೆಂಗಿಯೋ ನಿಮ್ಮನ್ನ 4 ಅಕ್ಷರ ಕಲ್ತಾಯ್ತು. ಕಲ್ತ ಮೇಲೆ ಅಕ್ಷರ ಅಂತ ಆಗಿ ನೀವು ಈ ಥರ ಮೋಡಂತರಾಗಬೇಡಿ. ಓದಾಣಿಕೆ ಆಯಿತು,
ಈಗ ಭೂಮಿ ಮೇಲೆ ನೀವು ದುಡ್ಕೊಳ್ಳಿ, ದುಡ್ದು 10 ಜನ ಹೆಂಗೆ ನಾವು ಕಣ್ಣಾರ ಭೂಮಿ ಮೇಲೆ ಇದೆ ಹಂಗೆ ರೀತಿ ನಾವು ಜೀವನ ಸಾಕೋ ಅನ್ನೋಂದು ಆಸೆ ನಮ್ಮಲ್ಲಿ ಇರಬೇಕು, ಮೂಡಬೇಕು ಅಂದ್ಕೊಂಡು ಮಕ್ಕಳಿಗೆ ಹೇಳಿ ನಾನು ಮಾಡಿಸ್ತಿದ್ದೇನೆ. ಎಷ್ಟು ಎಕರೆ ಜಮೀನು ತಮ್ಮ ಹತ್ರ ಇದೆ ಈಗ? ಈಗ ತಂದೆ ಹೆಸರು 4 ಎಕರೆ ಇದೆ. ಇಲ್ಲಿ ತಾಯಿ ಹೆಸರಲ್ಲಿ ಅಕ್ಕಂಗದ ಅವರು ಪಾಲಾಗಿ ಪಟ್ಟಿಯಾಗಿ ತಹಸೀಲ್ದಾರಿಂದ ಖಾತಾ ಬದಲಾವಣೆಯಾಗಿ ಅಲ್ಲಿ 2 ಎಕರೆ ಇದೆ. ಆ 2 ಎಕರೆ ನಾವು ಮಾಡ್ತಿದ್ದೀವಿ. ತಂದೆ ಜಮೀನು ಬಿಟ್ಟಿದ್ದೀನಿ. ತಂದೆ ಜಮೀನು ಬಿಟ್ಟಿದ್ದೀನಿ. ನೀವು ನಾವು ತಾಯಿ ಜಮೀನಲ್ಲಿ 2 ಎಕರೆ ಮಾಡಿ, ತಾಯಿಗೆ ಬಂದಂತ ಹಾ. ಹೊಲದಲ್ಲಿ 2 ಎಕರೆ 2 ಎಕರೆಲಿ ಹತ್ತಿಯಿಂದ ಅವರೆಯಿಂದ ರಾಗಿಯಿಂದ ಹಿಂಗೆ ದುಡ್ಕೊಳ್ತಿದ್ವು. ಈಗ ಆನ ಬಿಡಂಗಿಲ್ಲ, ರಾಗಿ ಬಿತ್ತಾಗ ಆನ ತೊಳೆದು ತಿಂದಾಕ್ಬಿಟ್ಟ. ಈಗ ಹತ್ತಿ ಒಂದಷ್ಟೇ ಕಿತ್ಕೊಂಡ ಹೆಂಗೆ ಮಾರಾಟ ಮಾಡಿ ಹತ್ತಿ ಬೀಜ ಸಾಲ ತಗೊಂಡಿದ್ದಕ್ಕ ನಿಮ್ಮ ಹತ್ರ ನಮ್ಮ ಕಂಪ್ನಿಯಿಂದ ಒಂದೊಂದು ಪ್ಯಾಕೆಟ್ ಸಿಕ್ಕಿತ್ತು, ಬೇರೆ ಹೊರಗಡೆಯಿಂದ 2 ಪ್ಯಾಕೆಟ್ ಸಿಕ್ಕಿತ್ತು. ಹಂಗಾಗಿ ಅದನ್ನ ಬೆಳ್ಕೊಂಡು ಜೀವನ ಮಾಡ್ತಿದ್ದೀವಿ ನಾವು. ಈಗ ಸೌಲಭ್ಯ ಅದ ಇಲ್ಲಂತ ಹೇಳಲ್ಲ, ಆದ್ರೆ ಮೀಟಿಂಗು ಅಟೆಂಡ್ ಹೋಯ್ತೀವಿ ಟ್ರೈನಿಂಗ್ಗಳಿಗೆಲ್ಲ. ಆಗೋಗಿ ಈಗ ಕೋಳಿ ಸಾಕಾಣಿಕೆ ಹೇಳಿದ್ರು ನನ್ನ, ಕೋಳಿ ನೋಡಿ ನಮ್ಮ ಮಗನ ಕೊಡಿ, ನನಗೆ ಆಗಲ್ಲ, ನನ್ನ ಮಗನ ಕೊಡಿ, ನನ್ನ ಮಕ್ಕಳು ತಾನೆ ಅಂದ ನಾನು ಕೊಡಿಸಿದ್ವಿ. ಕೋಳಿ ಕೊಡೋ ಟೇಮು ಅವ್ರಿಗೆ ಇದಾಗೋಯ್ತು, ಕಾಯಿಲೆ ಬಂದ್ಬಿಡ್ತು. ಹಾಗಾಗಿ ಅವ್ರಿಗೆಲ್ಲಗೂ ನಮ್ಮ ಕಂಪ್ನಿಯವ್ರಿಗೆಲ್ಲ ಗೊತ್ತು, ದಾಗಟ್ಟಿಯಿಂದ ಎಲ್ಲ ಗೊತ್ತದು. ಆಗ ಬಸ್ನೆಲ್ಲ ಓದಿಲ್ಲ. ಈಗ ಕೋಳಿ ಎರೆಹುಳ ಮಾತ್ರ ಸಾಕಾಗಲ್ಲ, ಎರೆಹುಳ ಬಳಸ್ತಾವ್ರೆ, ಬಳಸಿ ಜಮೀನಿಗೆ ಉತ್ಪತ್ತಿ ಆಯ್ತದ. ಆಮೇಲೆ ನಮ್ಮ ದನ ಗೊಬ್ಬರ ಅದ್ರಲ್ಲಿ ಹಾಕಿ ಪಡೆದಷ್ಟೇ ನಮ್ಮ ಫಲ, ಬೇರೆ ಏನು ನಾವು ಕೊಂಡಾಗಿಲ್ಲ. ಒಂದು ಜೊತೆ ಎತ್ತನವಿದ್ರೆ ನಮ್ಗೆ ಅದೇ ಗೊಬ್ಬರ, ಅದೇ ಎತ್ತಿನಿಂದ ನಮ್ಗೆ ಜೀವನಕ್ಕೆ ಭೂಮಿ ಉಳಕ ನಮ್ಗೆ ಅನುಕೂಲ. ಎತ್ತಿಲ್ದೇ ಏನು ಮಾಡೋಕ್ಕಾಗಲ್ಲ. ಭೂಮಿ ಮಡಿಕೊಂಡು ಎತ್ತಿದ್ರೆ ನಮ್ಗೆ ಆರೋಗ್ಯ, ಎತ್ತಿದ್ರೆ ನಮ್ಗೆ ದುಡಿಮನಿ. ಭೂಮಿ ತಾಯಿ ಒಂದೇ, ಭೂಮಿ ಒಂದೇ, ಹಂಗೆ ತಿಳ್ಕೊಂಡು ನಾವು ಕೈಲಾದಷ್ಟೇ ಮಾಡ್ಕೊಂಡು ಜೀವನ ಕಳೀತೇವೆ. ಈಗ ಅವಾಗ್ಲೆಲ್ಲ ಶಕ್ತಿ ಇತ್ತು, ಆಗ ಬೇರೆಯವ್ರ ಜಮೀನಿಗೆ ಹೋಗಿ ಅಲ್ಲಿ ಕೂಲಿ ಮಾಡಿ ಮಕ್ಕಳು ಸಾಕು ಮಾಡಿ ನಿಮ್ಮ ಮನೆಯನ್ನು ನಡೆಸ್ಕೊಂಡು ಹೌದು. ಈಗ ಎಲ್ಲಾ ತರ ಸೌಲಭ್ಯ ಸಿಗ್ತಾ ಇದೆ, ನಿಮ್ಮ ಜಮೀನಲ್ಲಿ ಕೆಲಸ ಮಾಡಿದ್ರ ಶಕ್ತಿ ಸಾಲ್ತಾ ಇದೆ. ಹಂಗ ಆಗನ ಕೃಷಿಗೂ ಹೋಲಿಸ್ಕೊತು ಅಂದ್ರೆ ಈಗ ನೀವು ಮಾಡ್ತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆ ಆಗಿದೆ. ಆದ್ರೂ ಆ ಕಾಲದಲ್ಲಿ ಮಳ ಫುಲ್ ಇತ್ತು, ಈಗ ಮಳದ ಹಣ ಸ್ವಲ್ಪ ಕಡಿಮೆ ಆಗಿದೆ. ಈ ತರ ಆಗಿದೆ. ಮಳ ಊದ್ರೆ ನಮ್ಗೆ ಬೋರ್ವೆಲ್ ಇಲ್ದ ಜಮೀನಲ್ಲಿ ಮಳ ಊದ್ರೆ ನಮ್ಗೆ ನೀರು, ಬೋರ್ವೆಲ್ ಇಲ್ದ್ರೆ ನೀರಿಲ್ಲ, ಬೆಳವಣಿಗೆ ಈ ರೀತಿ ಅದ. ಈಗ ಒಂದು ಹೊಲದಲ್ಲಿ ನೋಡಿ, ತಂದ ಹೊಲದಲ್ಲಿ ಮಂಗ ಸಾಲ ಸೋಲ ಮಾಡಿ ಸ್ವಂತ ಬೋರ್ವೆಲ್ ಹಾಕ್ಸಿದ್ರು, 2 ಲಕ್ಷ ಆಯ್ತು. ಅದಕ್ಕೆ ಸಾಲ ತೀರ್ಕ ಬಂದ್ರು. ಸಾಲ ತೀರಿನೂ ಸ್ವಲ್ಪ ಸಾಲ ಅದ. ಆ ಸಾಲದಲ್ಲಿ ಈಗ ನೀವು ತಂದೆ ಇಲ್ಲ ಅಂದ್ಬಿಟ್ಟು ನೀವು ಕೈ ಬಿಡಬೇಡಿ. ಮೊಮ್ಮಕ್ಳು ಹೇಳ್ಕೊಂಡು ನಾನು ಬರ್ತಿರೋದು, ತಂದಿಲ್ಲ ಅಂದ್ಬಿಟ್ಟು ನೀವು ಚಿಂತೆ ಮಾಡಬೇಡಿ. ನೀವು ಭೂಮಿ ಅದ ದುಡ್ಕೊಂಡು ಕಂದಾಯ ನಾ ಕಟ್ಕೊಡ್ತೀನಿ ಅಂದ್ಕೊಂಡು ಎಲ್ಲನೂ ಪಡೆದು ನಾನು ಸಾಕ್ತೀನಿ ಅವ್ರನ್ನೂ. ಆಗ ಭೂಮಿ ಮೇಲೆ ಈಗ ಟ್ಯಾಕ್ಟ್ರಿಗೆ ಉಳಿಸ್ಬೇಕು, ನಾವು ಹೆಂಗೆ ಗೇದು ಹಂಗೆ ನೀವು ಗೇಯಬೇಕು ಅಂತ ಮಕ್ಕಳು ತಿಳುವಳಿಕೆ ಕೊಟ್ಟು ನಾವೀಗ ಒಬ್ಬನ ಮದುವಾಗಿದೆ, ಹಂಗದ. ಹಂಗಾಗಿ ಕುಟುಂಬ ಮಾಡ್ಕೊಳ್ತೀವಿ. ನಿಮ್ಮ ಮಗ ಅವ್ರು ಮಾಡ್ತಿದ್ದ ಜಮೀನ ಮೊಮ್ಮಕ್ಕಳು ಕೊಟ್ಟಿದ್ದೀನಿ. ಈ 2 ಎಕರೆ ಜಮೀನು ನಾವು ಮಾಡ್ತಿದ್ದೀನಿ. ಈ 2 ಎಕರೆ ಜಮೀನಿಗೆ ನೀರಾವರಿ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ದೀರಾ? ನೀರಾವರಿ ವ್ಯವಸ್ಥೆ ಇಲ್ಲ. ಮಳ ಊದ್ರೆ ಮಾತ್ರ ಬೆಳೆ, ಮಳ ಊದ್ರೆ ಬೆಳೆ ಇಲ್ಲ. ಅದಕ್ಕೆ ಒಂದು ಬೋರ್ವೆಲ್ ಸಾಹೇಬ್ರ ಹತ್ರ ಕೇಳಿ ಒಂದು ಬೋರ್ವೆಲ್ ಹಾಕಿ ಕೊಡಿ ಸಹ ಅಂತ ನಾವು ಒಂದು ಪಡ್ಕೋಬೇಕು. ಒಂದು ಸಂಘ ಸಂಸ್ಥೆಯಾಗಿ ತಮ್ಮ ಹೆಸರಾಗಿ ಉಳ್ಕೊಳ್ಳಿ. ನಾವೊಬ್ಬ ಜೀವನ ಕಳೆದು ಹೆಂಗ್ಯೋ ಇಷ್ಟೆಲ್ಲ ಸೌಲಭ್ಯ ಅಂದ್ರೆ ಒಂದು ಪಡ್ಕೋಬೇಕು ನಾವು ಅಂತ ಯೋಚನೆ ಮಾಡ್ತೀವಿ. ಈಗಲೂ ಈ 2 ಎಕರೆ ಜಮೀನು ಮಳೆ ಆಶ್ರಿತವಾಗಿ ಬೆಳಿತಿದ್ದೇನೆ. ವರ್ಷಕ್ಕೆ ಒಂದೇ ಬೆಳೆ? ಒಂದೇ ಇಲ್ಲ, ಹತ್ತಿ ಒಂದ್ ಬಿಟ್ರೆ ಅವರೇ. ಇದಿಷ್ಟು ಬಿಟ್ರೆ ನೇನು ಬಿತ್ತಕ್ಕಾಗಲ್ಲ. ಅಲ್ಲಿ ಭೂಮಿ ಮಳ ಜಾಸ್ತಿ ಆಗ್ಬಿಟ್ರೆ ವಸ್ತಿ ಬಂದ್ಬಿಡ್ತಾವ, ನೀರು ಬಂದ ಎಲ್ಲ ಕೊಚ್ಚಿಕೊಯ್ತದ. ಆ ಕಡೆ ಹಳ್ಳೆ, ಈ ಕಡೆ ನೋಡಿ ಕಾವಲಿ ಪೂರ್ತಿ. ಆ ನೀರೆಲ್ಲ ಹೋಗ್ಬೇಕಾದ್ರೆ ದೊಡ್ಡ ಕೆಲ್ಗೆನೆ ಬರ್ಬೇಕು. ಅಲ್ಲಿಂದ ಮೇಲಿಂದ ಒಂದ್ ಬಂಡ್ ಹಾಕ್ಕೊಡಿ ಅಂತ ಮೈರಾಡಿನ ಬಂಡ್ ಹಾಕಿದ್ರೆ ಎಲ್ಲ ಕಿತ್ತಾಗ್ಬಿಡ್ತಾಗ. ಹಿಂಗಾಗದ. ಈಗ ಎಲ್ಲ ಉತ್ತು ಮಡಗಿದೀವಿ ನೋಡಿ. ಈಗ ಮಳೆ ಬೀಳ್ತು, ಮಳೆ ಬಿದ್ದಾಗ ಹತ್ತಿ ಹಾಕ್ಬೇಕು. ಹತ್ತಿ ಹಾಕಿದಾಗ ನಮ್ಗೆ ಜೀವನಕ್ಕೆ ರಾಗಿ ಬಿತ್ತಬೇಕು. ಆ ರೀತಿಲಿ ಅದ. ಅದೆಲ್ಲ ಬಿತ್ತಾದ್ಮೇಲೆ ಕೊಚ್ಚಿ ಕಳ್ಳ ಗಿಳ್ಳ ಏನಾದ್ರು ಅವರಾಗ ಇವ್ರ ನಮ್ಮ ಸೀಕ್ವಣಸಿನ ನಮ್ಮ ಜೀವನಕ್ಕೆ ಮಡಿಕೋಬೇಕು. ಈ ತರ ಮಾರಾಟಗ ಈ ಸತಿ ಸ್ವಲ್ಪ ಅವರ ಕಾಳು ಸಿಕ್ತು, ಮಾರಾಟ ಕೊಟ್ಟು 1 ಕ್ವಿಂಟಲ್ ಅಷ್ಟು ಕೊಟ್ಬಿಟ್ಟು 150 ಸೇರು ಮನಗ ನಂಟಲ್ ಕೊಟ್ಟು. ಇದಿಷ್ಟೇ. ಆಮೇಲೆ ಹತ್ತಿಲಿ ಈ ಸತಿ ಹತ್ತಿಲಿ ಫಲ ಇಲ್ದೇನೆ ವಸ್ತಿ ಆಗ್ಬಿಡ್ತು ಭೂಮಿ. ಅದರಲ್ಲಿ 40,000 ದುಡ್ಡು ಆಯ್ತು. ಆ ದುಡ್ಡಿನಲ್ಲಿ ನಮ್ಮ ಹತ್ತಿ ಬೀಜದವ್ರಿಗೆ, ನಮ್ಮ ಸಂಘದಿಂದ ಕೊಟ್ಟ ಹತ್ತಿ ಬೀಜದವ್ರಿಗೇನ ದುಡ್ಡಿಲ್ಲ. 300 ರೂಪಾಯಿ 200 ಅಂದಾಗ ಇಸ್ಕೊಂಡಿದ್ದ ಅದು ಅಷ್ಟೇ. ಆಮೇಲೆ ಬೇರೆ ಹೊರಗಡೆ ತಂದಾಗ ಅದಕ್ಕೆ ಬಡ್ಡಿ ಅಸಲು ಆ ಥರ ಪಡ್ಕೊಂಡು ನಾವು ಸೋತ್ಕೊ ಕೂತಿದ್ದೀವಿ. ಸ್ವಂತಾಗಿ ನೆನ್ನೆ ಇವತ್ತು ಕಳಿಸಿದ್ವಿ ಹತ್ತಿ ಬೀಜಿಗೆ. ನಾವು ನಮ್ಮ ಹತ್ತಿ ಬೀಜ ಕೊಡೋದ್ರ ಜೊತೆಗೆ ಇದ್ಕೊಂಡು ಆಗ್ಲಿ ಅಂತ. ಆ ಜಮೀನಲ್ಲಿ ಏನೇನು ಬೆಳಿತೀರಾ? ಆ ಜಮೀನು ಅಷ್ಟೇ ಹತ್ತಿ ಮತ್ತೆ ಉಳ್ಳಿ ಅವ್ರೆ ಈ ತರ ಅಲ್ಲೂ ಬೆಳಿಬಹುದು. ಅಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ? ಅಲ್ಲಿ ನೀರಾವರಿ ಅದೇ ಇದೆ, ಈಗಿದೆ. ಅಲ್ಲಿ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾರೆ? ಅಲ್ಲಿ ವರ್ಷಕ್ಕಂದ್ರ ಈ ಸತಿ ಅವರು ಮಕ್ಕಳು ಸರಿಯಾಗಿ ಅನುಕೂಲ ನೋಡ್ಲಿಲ್ಲ. ಭೂಮಿ ಮೇಲೆ ನೀರು ಕಂಡಮ್ ಆಗಿ
ಅದು ಪೈಪ್ ಕಿತ್ತು ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಕರೆಂಟ್ ಹಿಂಗಂಗ್ ಅನ್ಕೊಂಡು ಹೋಗಿ ಅವ್ರು ಒಂದಷ್ಟು ಬೆಳೆದ್ರು, ಗೇಲ್ ಹಾಕಿದ್ರು. ಗೇಲಿಂದ ಹಿಡಿದು ಇಷ್ಟಕ್ಕೆ ಹಾಕ್ಬಿಟ್ಟು ಹೆಂಗೆ ಒಂದಷ್ಟು ಪಡ್ಕೊಂಡು ಈಗ ಜೀವನ ಮಾಡ್ತಾವ್ರ. ಈಗ ಗಟ್ಟಿ ಹಾಕಕ್ ಬಿಟ್ಟದ, ಜೋಳ ಹಾಕಕ್ ಬಿಟ್ಟದ 2 ಎಕರೆ ಅಲ್ಲಿ. ಈಗ ಆಗ್ಲೆಲ್ಲ ನಿಮ್ ತಂದೆ ಕಾಲದಲ್ಲೆಲ್ಲ ಮಳೆಯಾಶ್ರಿತವಾಗಿ ಹೌದು. ಕೃಷಿ ಮಾಡಿದ್ರು. ಹೌದು ನೇಗಿಲಲ್ಲಿ ಉಳ್ತಾ ಹೌದು. ಈಗಲೂ ನೇಗಿಲೇ ಉಳ್ತೇವೆ, ಈಗಲೂ ನೇಗಿಲೇ ಬೇಕು, ಒಂದ್ ಜೊತೆ ಎತ್ನಾವೇ ಬೇಕು. ಎತ್ತಿದ್ದು ಏನು ಮಾಡಕ್ಕಾಗಲ್ಲ. ಟ್ರಾಕ್ಟರ್ ಬಳಸಲ್ಲ. ಟ್ರ್ಯಾಕ್ಟರ್ ಬಳಸಿದ್ದೀವಿ. ಈಗ ಸಾಲ ಅಂತ ನಾಗಿ ಟ್ರ್ಯಾಕ್ಟರ್ ಬಂತು, ಸುಮ್ಮನೆ ಅದಕ್ಕೆ ಟ್ರ್ಯಾಕ್ಟರ್ ಕೊಟ್ಟು ಭೂಮಿ ಅದ ಮಾಡ್ಬೇಕಲ್ಲ, ಸಾಲ ಬೀಳ್ಬೇಕಲ್ಲ, ಬೆಳ್ದಿರ ಆಗಲ್ವಲ್ಲ ಹಂಗ. ಅವಾಗ್ಲೆಲ್ಲ ನಿಮ್ ತಂದೆ ಕಾಲದಲ್ಲಿ ಏನ್ ಬೆಳಿತಾ ಇದ್ರು? ಅವರು ಅಷ್ಟೇ ರಾಗಿ ಭತ್ತೆ ಅವ್ರು ಬೆಳ್ತಿದ್ದು. ಆಮೇಲೆ ಎಳ್ಳು ಇದೆಲ್ಲ ಪಡಿತಿದ್ರು ಅವರು. ಕನಲ್ ಭತ್ತ. ಕನಾಲ್ ಭತ್ತ, ನೀರು ಹೊಚ್ಚಿತಪ್ಪ ಕನಾಲ್ ಭತ್ತ ಬೆಳೆಯೋದು. ಅದೇ ಆನ ಹಂದಿ ತಿಂದು ಮಿಕ್ಕಿದಕ್ಕೆ ಅವ್ರು ತಿನ್ನೋದು, ಅವ್ರಿಗರ್ಧ ಇವ್ರಿಗರ್ಧ ಹಂಗ್ ಮಾಡ್ಕೊಂಡು ಜೀವನ ಕಳಿತಿದ್ರು ಅವರು. ಆಗ್ಲೆಲ್ಲ ಪ್ರಾಣಿಗಳ ಜಾಯ್ತಿ ಏನ್ ಬೆಳಿತೀರ ಅದನ್ನ ಪ್ರಾಣಿಗಳು ತಿನ್ನವು, ಮಿಕ್ಕಿದ್ದು ನಾವು ತಿನ್ನೋದು. ಇದೇ ರೀತಿಯಾಗಿ ನಾವು ದೇಶದಲ್ಲಿ ಜೀವನ ಕಳೀತಿದ್ದೀವಿ. ತಾವಾಗಿರ್ಬೋದು, ತಮ್ಮ ಹಿರಿಕರಾಗಿರ್ಬೋದು, ಕಾಡಲ್ಲಿ ಜೀವನ ಮಾಡಿದ್ದು, ಅಲ್ಲಿ ವ್ಯವಸಾಯ ಮಾಡ್ತಿದ್ರು, ನೆನಪಿದ್ಯಾ? ನೆನಪಿದೆ. ಆಗ ಕಾಡಲ್ಲಿ ಇದ್ದಾಗ ಏನ ವ್ಯವಸಾಯ ಇಲ್ಲ. ಅರಳಿಕಾಯಿಗೆ ಹೋಗೋದು, ಅದೆಂತ ಗೋಂದು ಅನ್ಕೊಂಡು ಹೋಗೋದು, ಅವೆಲ್ಲ ಮಾರಾಟ ಅಲ್ಲೆಲ್ಲ ನಮ್ಮ ಅರಳಿಕಾಯಿನ ಅನ್ಕೊಂಡೆಲ್ಲ ಕಾಡಲ್ಲೆಲ್ಲ ಜೇನು ಅದು ಇದು ಆಡ್ಕೊಂಡು ಹಂಗೆ ಕಾಲ ಮಾಡ್ಕೊಂಡ್ ಬಂದ್ರು ಅವ್ರೆಲ್ಲ. ಕಾಡಿಂದ ಹೊರಗಡೆ ಬಂದ್ಮೇಲೆ ನಿಜವಾಗಿ ಯಾವಾಗ ಕಾಲೋನಿ ಆಗಿಯೋ, ಯಾವಾಗ ಜಮೀನ್ ಕೊಡೋಗಾಯ್ತು, ಆ ತೋಟದಿಂದ ನಾವು ಕಂಡು ಜಮೀನ್ ಮೇಲೆ ಇದು ಪಡೆದಾಗಾಯ್ತು. ಇಲಾಖೆಯಿಂದ ನಮ್ಗೊಂದು ಅನುಕೂಲ ಆಯ್ತು. ಸರ್ಕಾರದಿಂದ ಎಲ್ಲ ತರದಲ್ಲೂ ಈಗ ಹಾಸ್ಪಿಟಲ್ಗಾಗಲಿ ಎಲ್ಲಿಗಾಗಲಿ ಒಂದು ಸ್ಕೀಮು ನಮ್ಗೆ ಇದ್ದೇ ಅದ. ಸಂಘ ಸಂಸ್ಥೆ ಹೆಂಗ್ಸ್ಗಳು ಕಟ್ತಾವ್ರ, ಕೂಲಿ ಮಾಡ್ಕೊಂಡು ಮಕ್ಕಳು ಓದಿಸ್ಕೊಂಡು ಇವೆಲ್ಲ ಇದೆ. ಒಂದೊಂದು ತೊಂದರೆಗಳಿದೆ. ಹಾಗೆ ಸಂಸ್ಥೆ ವತಿಯಿಂದ ತಾವು ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನ ಮಾಡ್ಕೊಂಡು ಸಿರಿಧಾನ್ಯಗಳನ್ನು ಬೆಳೆದಿರಿ. ಹೌದು. ಯಾವ್ಯಾವ ಸಿರಿಧಾನ್ಯಗಳನ್ನ ಬೆಳೆದಿರಿ? ಎಷ್ಟು? ಎಳ್ಳು ಬೆಳೆಯೋರು, ಆಮೇಲೆ ಉಳ್ಳಿ ಬೆಳೆಯೋರು, ಅವರ ಬೆಳೆಯೋರು, ರಾಗಿ ಬೆಳೆಯೋರು, ನವಣೆ, ಸಾಮೆ ಎಲ್ಲನೂ ಬೆಳೆತೀವಿ. ಸಾಮೆ ಈ ನವಣ ಭಾರಿ ಜೀವಕ ಆರೋಗ್ಯ ಆಗ ಗಂಜಿ ಕಾಯ್ಕೊಂಡು ಕುಳಿತಿದ್ದು. ಆಮೇಲೆ ಕುಟ್ಟಿ ಅದ ಅಂತ ಮಾಡ್ಬೇಕಾದ್ರ, ಅಕ್ಕಿ ಮಾಡ್ಬೇಕಾದ್ರ ಎಲ್ಲ ಹಿಂಸೆ ಇತ್ತು. ಹಂಗಾಗಿ ಎಲ್ಲ ಬೆಳೆದು ತಿಂದು ಅವರು ತಿಂದು ಮಿಕ್ಕದಕ್ಕೂ ನಾವು ತಿಂತಿದೀವಿ. ಈಗ ಅವ್ರ ಮಡಿಗೆ ಭೂಮಿದಲ್ಲಿ ನಾವೀಗ ಜನ್ಮ ಸಾಕ್ ಬನ್ನೋ ಆಸೆ ನಮಗೂ ಅದೇ ಜೀವನಕ. ಬೆಳೆದಿದ್ರಲ್ಲ, ಎಷ್ಟು ಬೆಳೆದಿರಿ? ನಾವಾಗ ರಾಗಿನೇ 20 ಕ್ವಿಂಟಲ್ ರಾಗಿ ಬೆಳಿತಿದ್ವು. 5ನೇ ನಂಬರ್ ರಾಗಿ ಬೆಳಿತಿದ್ವು. ಈಗಲೂ ಅದನ್ನೇ ಬೆಳಿತಿರೋದು. ನವಣೆ ಸಾಮೇಲೆ ಎಷ್ಟು ಬೆಳೆದಿರಿ? ಸಾಮ ಆಗ ನವಣೆಲ್ಲ ಒಂದು 50 kg 30 kg ಎಲ್ಲ ಹಂಗೆಲ್ಲ ಬೆಳಿತಿದ್ವಿ. ಭತ್ತನೂ ಅಷ್ಟೇ, ಕನ್ನಲ್ ಭತ್ತ ಬೆಳಿತಿದ್ದು. ಒಳ್ಳೆ ಭತ್ತ 8 ಮೂಟ ಭತ್ತ, 8 ಗಂಟೆಗೆ ಭತ್ತ, 8 ಪಲ್ಲ ಭತ್ತ ಅನ್ಕೊಂಡು ಎಲ್ಲ ಬೆಳಿತೀರ. ಆಗ ಅದನ್ನೇ ಜೀವನ ಸಾಕ್ತಿವಿ. ಹಂಗಾಗ ಈಗ ಭತ್ತ ಬಿತ್ತಕ್ಕಾಗಲ್ಲ ಈ ಆನೆ ಈ ಹಂದಿ ಕಾಲದಲ್ಲಿ. ಏನಂದ್ರೆ ಈಗ ಏನ್ ಮಾಡಿದ್ರು ಈ ಆನೆ ಹಂದಿಲಿ ನಮ್ಗೂ ಭಯ ಇನ್ನೇನು ಇಲ್ಲ. ಕಾವಲ್ ಕಾದವ ಒಂದಷ್ಟು ಸಿಕ್ಕದ, ಕಾವಲ್ ಕಾಯ್ದ ಅದ್ರ ಪಾಠಗಳ ಜೀವನ ಕಳ್ಕೊಯ್ತಾವ. ತೊಂದರೆಗಳಿದೆ. ಈಗ ತಾವು ಸಿರಿಧಾನ್ಯದಲ್ಲಿ ಸಾಮೆ ನವಣೆ ಎಲ್ಲ ಬೆಳೆದಿದ್ರು. ಇದನ್ನ ನೀವೇ ಬಳಸ್ಕೊಂಡು ನಾವೇ ಬಳಸಿದ್ವು, ಮಾರಾಟ ಮಾರಾಟ ಎಲ್ಲ ಕುಟ್ಟಿ ಜೀವನ ಮಾಡ್ತಿದ್ರ ಆಗ ಹಿಂದಲ್ ಕಾಲದಿಂದ. ಈಗಲೂ ಅಷ್ಟೇನೆ. ಈಗ ಏನಂದ್ರ ಭೂಮಿ ಮೇಲೆ ನಾವ್ ಏನ್ ಮಾಡ್ತೀವಿ, ಅರ್ಧ ನಮಗ ಅರ್ಧ ಹಂದಿ ಆನಗ ಈ ತರ ಬಳಸ್ಕೊಂಡು ಮಿಕ್ಕದ ನಾವು ಉಪಯೋಗಿಸ್ಕೊಂಡಿವಿ. ದೇಶದಲ್ಲಿ ಏನ್ ಮಾಡಕ್ಕಾಗಲ್ಲ ಸರ್. ಪ್ರಕೃತಿ ಅಂದ್ರೆ ಕೇವಲ ಮಾತ್ರ ಅಲ್ಲ, ಹೌದು, ಎಲ್ಲ ತಿಂದ್ ಮಿಕ್ಕದ ನಮಗ. ನಾವೇ ತಿಂತೀವಂತ ಏನ್ ಭರವಸೆ ಇಲ್ಲ ಇಲ್ಲಿ. ಇವತ್ತು ಹಾಕ್ತಿವಿ, ನಾಳೆ ಮುಂದೆ ಏನಾದ್ದು ಅದು ಶಿವನೊಬ್ಬನ್ ಗೊತ್ತು, ಭೂಮಿ ಒಂದ್ ಗೊತ್ತು. ಜಲ್ ಮೇಲೆ ಗಂಟು ಒದ್ದಾಡ್ಬೇಕು, ಅದಷ್ಟೇ. ಪಡಿಬೇಕು ಇಲ್ಲಂತ ಇಲ್ಲ. ನಮ್ ಜೀವನ ಪಡ್ಕೊಂಡು ನಾವು ನೋಡಿ ಈ ತರದಿಂದ ಹಿಂಗ ಅನ್ನೋದೊಂದು ಕಂಪನಿ, ಈ ತರದಿಂದ ಹಿಂಗ ಅನ್ನೋದು ನಾವು ಅದ ಫುಡ್ ಪಡ್ಕೊಂಡು ನಾವು ಜೀವನ ಕಳಿಬೇಕು ಸರ್. ಈಗ ತಾವು ಇರುವಂತ ಕಡಿಮೆ ಪ್ರದೇಶದಲ್ಲೇ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡು ಒಂದು ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ರ. ಇದಕ್ಕೆ ಗೊಬ್ಬರ ಇಲ್ಲ, ಹೌದು, ಹೊರಗಡೆಯಿಂದ ಎಲ್ಲೂ ತಂದು ಬಳಸ್ತಾ ಇಲ್ಲ. ರಾಸಾಯನಿಕ. ದನ ಇಂದ ಮೇಲೆ ದನ ಸಾಕಿದ ಮೇಲೆ ಅದೇ ಗೊಬ್ಬರ ನಮ್ಗ ಮುಖ್ಯ. ಆಗ 20 ಟ್ಯಾಕ್ಟರ್ ಗೊಬ್ಬರ ಎಷ್ಟು ಬೆಳೆದು ದನ 4 ಏರು 5 ಏರು ದನ ಮಳೆಗಾಲ ಜಾಯ್ತಿದ್ದು ದನ ಕಟ್ಕೊಂಡು ಮೇಯಿಸ್ಕೊಂಡು ಕಾಲ ಮಾಡ್ತಿದ್ವು. ಈಗ ಒಂದೊಂದ್ ಜೊತೆ ಮಡಗಕ್ಕೆ ಕಷ್ಟ. ಈಗ ಬಾಳ ಹಾಕ್ತಿವಿ, ಆ ಬಾಳೆಗೋ ನೋಡಿ ಅದಕ್ಕ ದನ ಗೊಬ್ಬರ ಹಾಕ್ಲೇಬೇಕು. ಆಮೇಲೆ ನೀರ್ ಇರ್ಲೇಬೇಕು. ನೀರಿಂದೆ ಬಾಳ. ನಮ್ಮ ಮಕ್ಕಳು ಮನುಷ್ಯರು ಹೆಂಗ್ ನಾವು ಜೀವನ ಕಲ್ತು ಹಂಗೆ ಬೆಳವು ನಮ್ಗೂ ಹಂಗನೆ ಈಗ ನಾ ಇರೋದು. ಹಿಂಗಾಗಿ ಹಂಗೆ ನಾವು ಸೋತ್ಕೊಂಡು ಕೂತೀವಿ. ಈಗ ಏನಂದ್ರೆ ಒಂದ್ ಬೋರ್ ಆಗ್ಬಿಟ್ರೆ ನಮ್ಗ ಈ ಹೊಲ್ದ ನಮ್ದು ಆಗ್ಬಿಟ್ರ ಜೀವನ್ ಗಟ್ಟಿದ್ರ ಮಕ್ಕಳೇ ಮಾಡ್ಕೋಗಿ ಅಲ್ಲೊಬ್ಬ ಇಲ್ಲೋಗ ಅಂತೀವಿ ಸತ್ ಮೇಲೆ ಇರಂಗಂಟ. ಇನ್ನೇನ್ ಹೇಳಿ, ಸರ್ಕಾರದಿಂದ ಏನ್ ಬರ್ತದ ಸೌಲಭ್ಯ ನಡೆಸಲೇಬೇಕು. ಅಟೆಂಡ್ ಆಗ್ಲಿ, ಮೀಟಿಂಗ್ ಹೋದ್ರು ಹೋಗ್ಲೇಬೇಕು. ನಮ್ಮ ಅನುಭವ ಅಲ್ಲಿ ಸಿಗ್ತದ. ಕಲಿಬೇಕಲ್ಲ. ಇಂದ ನಾಣಿನ ಬಿಡ್ಬಿಡ್ಬೇಕು. ಈಗ ಬದಲಾವಣೆ ನಾಣಿಗಳ ಇರ್ಬೇಕು ಸರ್. ಹಂಗ
ಮಾಹಿತಿಗಳು. ಹಾಗೆ ತಾವು ಎರೆಹುಳು ಗೊಬ್ಬರ ಘಟಕವನ್ನ ತರಬೇತಿ ಪಡ್ಕೊಂಡು ಎರೆಹುಳು ಗೊಬ್ಬರವನ್ನು ತಾವು ಮಾಡ್ಕೊಂಡು ಬಳಸ್ತಾ ಇದ್ದಾರೆ. ಹೌದು ಹೌದು ಹೌದು. ತರಬೇತಿ ಯಾವಾಗ ಪಡ್ಕೊಂಡ್ರಿ? ಎಷ್ಟು ವರ್ಷದಿಂದ ಈ ಎರೆಹುಳು ಗೊಬ್ಬರ ತರ್ಬೇಕಂದ್ರು ಇದು ಒಂದ್ 6 ವರ್ಷ 8 ವರ್ಷ ಆಗದ ಇದ್ ಬೆಳ್ಕೊಂಡು ಈಗ ಈ ಕಂಪನಿಯಾಗಿ. ಹಂಗ ಈ ಮೈರಾಡ ಕಂಪನಿ ಬಿಟ್ಟ ಮೇಲೆ ಈ ನಮ್ಮ ಈ ಕಂಪನಿ ಬಂತು. ಹಂಗ ಒಂದೊಂದ್ ಕೀಮ್ ಮಾಡ್ಕೊಂಡು ನಾವು ಅದರಲ್ಲಿ ಪಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲಿ ಪಡ್ಕೊಂಡ್ರಿ ತರಬೇತಿ? ಇಲ್ಲೇ ಗ್ರಾಮದೊಳಗೆ ತರಬೇತಿ ಕೊಟ್ಟು ಮಾಡ್ಕೊಂಡು ಅದಕ್ಕ ಸರಿ ಅಂದ್ಬಿಟ್ಟು ಈಗ ಬೇಲಿ ಇಲ್ಲ, ಬೇಲಿ ಕಟ್ಬೇಕು ಅನ್ನೋಗ, ಬೆಳೆ ಇದ್ರೆ ಬೇಲಿಯಿಂದ ಬೆಳೆ ಅನ್ನೋಗ ಎಲ್ಲ ತಿಳ್ಕೊಂಡು ಮಾಹಿತಿ ಪಡಿತೀವಿ ನಾವು. ಯಾತರ ಅಂದ್ರೆ ಇಂಥ ಸೊಪ್ಪು ಹಾಕ್ಬೇಕು, ಎಂತ ಸೊಪ್ಪಿದ್ರೆ ಹಾಕ್ಬೇಕು, ದನ ಗೊಬ್ಬರ ಅದ್ ಇಟ್ಕೊಳ್ಳೋದ್ರ ಅದ್ರ ಪಾಡ್ಗ ಅದು ಮೇಯ್ತಾ ಅದು ಪಿಕ್ ಆಗೋಯ್ತದ. ಆ ಪಿಕ್ಕ ಹುಡಿ ಬಂದಾಗ ಒಂದು ಮೂಟ ಕಟ್ಟಿ ಅದ 10 kg 15 kg 20 kg ಕಟ್ಟಿ ಮಡಿಕೊಂಡು ನಮ್ ಭೂಮಿಗ ಹಾಕ್ದ್ರ ಅದು ಪುಷ್ಟಿ ಹಾಳಾಯ್ತದ ಭೂಮಿಗ. ಹೊರಗಡೆ ತರಕ ನಮ್ಗ ದುಡ್ಡು ಬೇಕಲ್ಲ. ಈಗ ಶುಂಠಿ ಹಾಕೋರ್ಗ ಹೊರಗಡೆ ತರಬೇಕು, ಅವ್ರಗ ಆ ಶುಂಠಿಗೆ ಎಷ್ಟು ಆಯ್ತದ ಅಷ್ಟು ಅನ್ಭೋಗ ಅವ್ರಿಗೆ ಸಿಗ್ತದ. ಅವ್ರಿಗೆ ಅರ್ಧ ಬೇರೆ ಗೊಬ್ಬರಗಳ್ಗ ಅರ್ಧ ಈ ತರ ಯಾವ್ದು ಪಡೆದ್ರು ಅಷ್ಟೇನೆ ಸಾಲ ಪಡೆದ್ರ. ಹಂಗಾಗಿ ಮಾಹಿತಿ ಈಗ ಸ್ವಂತಾಗಿ ಉಪಯೋಗಿಸ್ಕೊಂಡು ನಾವು ಜೀವನ ಕಳೀತೀವಿ. ಎಷ್ಟು ತೊಟ್ಟಿ ಮಾಡ್ತಾ ಇದೀರಾ ಗೊಬ್ಬರ? ಅದ್ ನಾವು ಕೊಟ್ಟಿದ್ರು, ಮೈರಾಡದಲ್ಲಿ ಒಂದು ಕೊಟ್ಟಿದ್ರು. ಅದರಲ್ಲಿ ಎಲ್ಲ ಓಡ್ದು ಹೊಂಟೋದಾಗ ಎರೆಹುಳು ಅರ್ಧ ಮೇಯ್ಕೊಂಟೋದ ಮಳ ಜಾಸ್ತಿ ಆಗಿ ಅದರಲ್ಲಿ ಗೊಬ್ಬರ ಪಡೆದು ಭೂಮಿಗೆ ಹಾಕ್ತಿವಿ ನಾವು. ಈಗ 2 ತೊಟ್ಟಿ ಮಾಡಿತ್ತು, ಆ ತೊಟ್ಟಿಲಿ ಕಿತ್ತೋಯ್ತು. ಈಗ ಕೊಟ್ಟಿದ್ರಲ್ಲಿ ತೊಟ್ಟಿಲೀಗ ಒಂದ್ ನೆಟ್ ಹಾಕಿದ್ವಿ, ಅಲ್ಲಿ ಗೊಬ್ಬರ ಅದ ಜಮೀನ್ದೊಳಗೆ ಮಾಡಿದ್ವಿ. ಅಲ್ಲಿ ಎಷ್ಟು ಮೂಟ ಗೊಬ್ಬರ ಸಿಗ್ತದೆ? ಈಗ ಅಲ್ಲೇ ಒಂದ್ 10 ಮೂಟ ಸಿಕ್ಬೋದು. ಕಿತ್ತಿಲ್ಲ, ಹೆಂಗೆ ಎಲ್ಲ ಪುಡಿಯಾಗಿ ಬೆರ್ತಿನ ಮೇಲೆ ಅವ ಜಮೀನ್ದೊಳಗೆ. ಮಳ ಬಂದಾಗ ಈಗ ತೋಡಿ ಎಲ್ಲ ಮಳಗ್ ಮುಂಚಿಗೆಲ್ಲ ಕ್ಲೀನ್ ಮಾಡಿ ಮಕ್ಕಳ ಮಡಿಗೆ ಅಂತ ಹೇಳ್ಬೇಕು ನಾವು. ಬೆಳಕಾಗ ಹಾಕಿ ಅಂತ ಹೇಳ್ಬೇಕು. ಈಗ ಮೆಣಸು ಹಾಕಿದ್ದಾರೆ 1 ಎಕರೆ, ಈಗ ಉಪಯೋಗ ಮಾಡ್ಕೊಂಡು ಅದಕ್ಕೆ ಮಕ್ಕಳು ಹೆಂಗ್ ಸಾಕ್ತಿವಿ ಹಂಗ್ ಸಾಕೊಂಡ್ರೆ ಮುಂದೆ ನಮ್ಗೆ ಅದು ಎಷ್ಟು ಫಲ ಸಿಗ್ತಾ ಅಷ್ಟು ಭೂಮಿ ಮೇಲೆ ಅದ್ರ ಮೇಲೆ ತೂಕದ ಮೇಲೆ ಹೇಳ್ಬೋದು ನಾವು. ಇಷ್ಟಂತ ಇಷ್ಟು ಬೆಳೆ ಸೇರ್ತು ಇಷ್ಟು ಎಕರೆ ಅಂತ ನಾವು ಅದ್ರಲ್ಲಿ ಕಂಡುಹಿಡಿಬಹುದು. ಈಗ ಕೆಲವರೆಲ್ಲ ಹೊರಗಡೆಯಿಂದ ಗೌರ್ಮೆಂಟ್ ಗೊಬ್ಬರ ತಂದು ರಾಸಾಯನಿಕ ಗೊಬ್ಬರ ತಂದು ಹಾಕ್ಬಿಟ್ರೆ ಚೆನ್ನಾಗಿ ಬೆಳೆ ಬಂದ್ಬಿಡುತ್ತೆ ಅಂತ ಒಂದು ತಪ್ಪು ಮಾಹಿತಿಯನ್ನು ತಿಳ್ಕೊಂಡು ಸುಮ್ನೆ ಅದನ್ನೇ ಬಳಸ್ತಾ ಇದ್ದಾರೆ. ಭೂಮಿನ ಬರ್ಡ್ ಮಾಡ್ತಾರೆ. ಅದು ಎಷ್ಟು ತಪ್ಪು? ತಪ್ಪದು, ಅವೆಲ್ಲ ತಪ್ಪು. ನಮ್ ದನ ಗೊಬ್ಬರ ಈ ಎರೆಹುಳು ಗೊಬ್ಬರ ಬಿಟ್ಟ ಮೇಲೆ ಒಳ್ಳೆ ಫುಡ್ ಕೊಟ್ಟಾಗೈತೆ ಭೂಮಿಗ. ಹಂಗ ಅದ್ರಲ್ಲಿ ಮಳೆ ಬೇಕು. ಮಳೆಯಿಂದನೇ ಭೂಮಿಯಿಂದ ತೆಳುವು ಬರ್ಬೇಕಾದ್ರೆ, ಮಳೆ ಇಲ್ದೇನೆ ಏನು ಬರಲ್ಲ. ಆರೋಗ್ಯ ಇತ್ತ ಮಳೆ ಇಲ್ದೇನೆ ಬೆಳೆ ಎಲ್ಲ ಕಂಡಮ್ ಆಗೋಯ್ತದ. ಮಳೆ ಇಲ್ದೇನೆ ಭೂಮಿನ ಉಳಿಸ್ಕೋಬೇಕಾದ್ರು ನಮ್ ಕರ್ತವ್ಯ. ಬರೀ ಆ ಗೊಬ್ಬರ ತಂದು ಹಾಕಿ ಗೌರ್ಮೆಂಟ್ ಗೊಬ್ಬರ ತಂದು ಹಾಕಿದ್ರೆ ಭೂಮಿನೇ ಹಾಳು. ಆಮೇಲೆ ರಸ ಬರಲ್ಲ, ಸೊಪ್ಪು ಸೋದು ರಸ ಇಲ್ಲ. ನಮ್ ದನ ಗೊಬ್ಬರ ಹಿಡಿ ರಸ ಹೆಂಗ್ ಸಿಗ್ತದ? ಅವಾಗ್ಲಿಂದ ಎಲ್ಲ ಹೊರಗಡೆ ಗೊಬ್ಬರ ತಂದು ಬಳಸಿ ಬೆಳೆದ್ಬಿಟ್ಟು. ಹೌದು. ಈಗ ಯಾವಾಗ ಹೊಗಾಸತ್ತು ಹೊಗ ಅಂತ ಬತ್ತು ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ ಅಂತ ಆಯ್ತು, ಭೂಮಿ ಯಾರೋಯ್ತು. ಎಂತ ರೈತನಿಗಾಗಲಿ ಎಂತ ಮನುಷ್ಯನಿಗಾಗಲಿ ಆ ಗೌರ್ಮೆಂಟ್ ಗೊಬ್ಬರಲ್ಲೇ ನಮ್ಗ ಭೂಮಿ ಕೆಟ್ಟೋಯ್ತು. ಅದೇ ಮೊದ್ಲೆಲ್ಲ ಕೃಷಿ ಮಾಡ್ತಾರೆ ಮನೇಲಿ 2 ಇರ್ತಿದ ಸಗಣಿ ತಗೊಂಡ್ ಗೊಬ್ಬರ. ಈಗ ನೀವ್ ಹೇಳೋದ್ ಪ್ರಕಾರ ಒಂದೊಂದ್ ಮನೇಲಿ ಒಂದೇ ಹಸುನು ಕಾಣ್ತಾ ಇಲ್ಲ. ನಾವ್ ಆಗಲ್ವಾ ಪೂರ್ತಿ ಕಾಲದಿಂದ ನಮ್ಗೊಂದ್ ಜೊತೆ ಎತ್ನ ಬೇಕಲೇಬೇಕು. ಈಗಲೂ ನನ್ನಲ್ಲಿ 3 ರಾಸವ ಕಾಪಾಡ್ಕೊಯ್ತೀವಿ. 2 ಇತ್ತು, 3 ಆಯ್ತು, 3 ಇತ್ತು, 6 ಆಯ್ತು. ಅವೆಲ್ಲ ನಮ್ಗ ಎಲ್ಲೆಲ್ಲಿ ಮಕ್ಕಳಿಗೆ ಬೇಕು ಎಲ್ಲ ಕೊಟ್ಬಿಟ್ಟಿದೀನಿ. ಮಕ್ಕಳಿಗೆ ಕೊಟ್ಬಿಟ್ಟು ಅವರು ಜೀವನ ಕಳ್ಕೋಗಿ ಅಂತ ಕೊಟ್ಟಿದ್ದೀನಿ. ಹೆಣ್ಮಕ್ಳಿಗೆ 3 ಜನ ಹೆಣ್ಮಕ್ಳಿಗೆ ಕೊಟ್ಟಿದ್ದೀನಿ. ಸಕ್ಕರೆ ಹಂಗ. ಈಗ ನೀವು ಇಲ್ಲಿ 2 ಎಕರೆ ಸ್ವಂತವಾಗಿ ನೀವು ಜಮೀನ್ ಮಾಡ್ತೀರಾ, ಇನ್ನು 2 ಎಕರೆ ನಿಮ್ಮ ಮೊಮ್ಮಕ್ಕಳು ಅವರು ಮಾಡ್ತಿದ್ದಾರೆ. ಅಲ್ಲಿ 4 ಎಕರೆ ಅವರು ಕೊಟ್ಟಿದ್ದೀನಿ. 4 ಎಕರೆ ಮಾಡ್ತಾ ಇದ್ದಾರೆ. ಈಗ ಪ್ರತಿಯೊಂದನ್ನು ನೀವು ಮಾರ್ಗದರ್ಶನ ಮಾಡ್ತಿರ್ತೀರಾ, ಹೀಗೆ ಮಾಡಿ ಹಾಕಿ ಅಂತ ನೀವು ಹೇಳ್ಕೊಡ್ತಾ ಇರ್ತೀರಾ? ಹೌದು, ಹೇಳ್ಕೊಡ್ತಿದ್ವಿ. ಯಾಕಂದ್ರೆ ನಾವು ಈ ತರ ನೊಂದಿದೀವಿ, ಈ ತರ ಕೆಟ್ಟಿದೀವಿ, ಈ ತರ ನಾವು ಭೂಮಿ ಮೇಲೆ ಮಡಿಕೊಂಡು ನಾವು ಸೋಮವಾರ ಯಾಗಬಾರದು. ಯಾವಾಗ್ಲೂ ಕಣ್ಣು ಕಾಣಾಗಿರ್ಬೇಕು, ಬೆಳವಿ ಇರ್ಬೇಕು, ನಾವು ಇರ್ಬೇಕು. ಹಂಗ ಕಾಪಾಡ್ಕೋದ್ರೆ ನಮ್ ಮುಂದ ನಮ್ಗ ನಮ್ ಭೂಮಿ ತಾಯಿ ತಂದೆ ಅನ್ನಗ ಜನ್ಮ ಮಳೆ ದೇವ್ ಕೊಟ್ರೆ ನಮ್ಗೆ ಅನ್ನ ನೀರು ಅನ್ನಗ ತಿಳ್ಕೊಂಡು ನಾವು ಜೀವನಕ್ಕೆ ಕಳಿಬೇಕು ಹೇಳ್ಕೊಟ್ಟಿದ್ದೀನಿ. ಈಗ ಸ್ವಂತವಾಗಿ ಜಮೀನ್ ಇದ್ರು ಏನು ಕೂಡ ಅಲ್ಲಿ ಮಾಡ್ದೇನೆ ಇದ್ರ ಅದು ನಮಗ ಕೂಲಿಗೆ ಹೋಗಿ ಜೀವನ ಮಾಡೋದು, ಕೂಲಿಗೂ ಹೋಗೋದು, ನಾವು ಜೀವನ ಸಾಕ್ಬಾರ್ದು, ಕೂಲಿನೂ ಹೋಗೋ. ನಮ್ಮ ಜಮೀನ್ದಲ್ಲಿ ಜೇದು ಕಲಿಬೇಕು. 2 ಇದ್ರೆ ಜನ್ಮ. ಯಾಕಂದ್ರ ಪೂರ್ತಿ ನಾವು ಭೂಮಿಲಿ ಕೊಂಡ್ತೀವಿ, ಅದ್ರಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಗೆ ಆದಷ್ಟು ಆಯ್ತಾ ಮೇಲ್ ಕರ್ಸ್ಗೆ ನಮ್ಗೆ ಬೇಕಲ್ಲ, ಕೂಲಿಗೂ ಹೋಗ್ಬೇಕು. ಹಂಗ್ ಪಡೆದ್ರೆ ನಮ್ಮ ಮುಂದೆ ನಮ್ ಜೀವನ ಸಾಕ್ಬೋದು. ಇನ್ನೊಬ್ರು ಕೊಟ್ಬಿಡೋದ್ ಬದಲು ಅದನ್ನು ಮಾಡಿದ್ರೆ ನಮ್ ಜೀವನ ಕಳಿಬೋದಲ್ಲ. ಸೋಮವಾರ ಆಡಬಾರ್ದು ಭೂಮಿ ಮಾಡಿಕೊಂಡು. ಚಗರೆ ಕಟ್ಗಳು, ಗುತ್ತಿ ಕಟ್ಕೊಳ್ಳೋದು ಭೂಮಿ ಅದು ನಮ್ ಕೈ ಹಿಡಿಯಲ್ಲ, ಲಕ್ಷಣ ಇಲ್ಲ. ಈಗ ಭೂಮಿ ಚಂದ್ರಗಂಡ್ರೆ ನಾವ್ ಇಲ್ಲಿ ಕೂತಿರೋದು, ಇದಕ್ಕೆಷ್ಟು ದುಡ್ಡು ಆಗದ, ಇದೆಷ್ಟು ದುಡ್ಡು ಮನಿ ಆಗದ, ಮಣ್ಣು ಹೆಂಗ್ ಕಂಡೋದು, ಹಂಗ ವಾತಾವರಣ ನಡೀತಾ ಅದ.
ಅದೇ ನಾವು ಭೂಮಿ ಮೇಲೆ ಎಷ್ಟು ಶ್ರಮ ಪಟ್ಟು ಹೌದು ದುಡಿತೀವಿ, ಅಷ್ಟು ದುಡಿತೀವಿ ಅಷ್ಟು ನಮ್ಗೆ ವಾಪಸ್ ಕೊಡುತ್ತೆ. ವಾಪಸ್ ಕೊಡ್ತಾ ಅನ್ನದಾನ ಕೊಡ್ತದು ನಾವು ತಿಳ್ಕೊಂಡಿದ್ದೀವಿ. ಸೋಮಾರಿ ಆದ್ರೆ ಭೂಮಿ ಸೋಮಾರಿಗೆ ಹೌದು. ಹಂಗಾಗಿದೆ ಈಗ ಜನ್ಮ. ಈಗ ಮೊದ್ಲೆಲ್ಲ ನಿಮ್ಗೆ ಇಲಾಖೆ ಕಡೆಯಿಂದ ಬೇರೆ ಬೇರೆ ಸಂಸ್ಥೆಗಳಿಂದ ಸೇವಾ ಹೌದು. ಸೌಲಭ್ಯ ಕೊಡ್ತಾ ಇರ್ಬೋದು, ಹೌದು ಕೊಡ್ದೇನೆ ಇರ್ಬೋದು. ಆದ್ರೆ ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹೌದು ಸಂಸ್ಥೆ ಕಡೆಯಿಂದ ಬೇರೆ ಬೇರೆ ಯೋಜನೆಗಳಲ್ಲಿ ನಿಮ್ಗೆ ಬಿತ್ತನೆ ಬೀಜ, ಹಾ, ಪೈಪ್ ಗಳಾಗಿರ್ಬೋದು, ಹೌದು. ಟಾರ್ಪಲ್ಗಳು, ಹೌದು ಇದೆಲ್ಲ ಎಲ್ಲ ಕೊಡ್ತಾ ಇರೋದು ಕೊಟ್ಟಿದ್ದಾರೆ. ಎಷ್ಟು ಅನುಕೂಲ ಆಗಿದೆ. ಹೌದೌದು ಅನುಕೂಲ ಆಗಿದೆ. ಈಗ ನೆನ್ನ ನೋಡಿ 2 ತಿಂಗಳಲ್ಲಿ ಎಲ್ಲ ಕೊಟ್ಟಾಗಿತ್ತು. ನೀವ್ಯಾಕ್ರಿ ನೀವು ಬತ್ತಿಲ್ಲವಲ್ಲ, ಮೀಟಿಂಗು ಬತ್ತಿಲ್ಲ ಸಹ. ನಾನು ದನ ಕರ ಮೇಯಿಸ್ಬೇಕು, ಮೀಟಿಂಗ್ ಬರೋ ಕರ್ಕೋಗಿ ನನ್ನ ಮಗನ್ ಕಳಿಸ್ಕೊಂಡ್ಕೊಂಡೆ. ನಾನು ಕೈ ಬಿಟ್ಕೊಂಡು ಬಂದು ಹೇಳ್ಕೊಂಡು ಬಂದು ನಮ್ಮ ಸಂಸ್ಥೆ ಕಡೆಯವ್ರಿಗೆ ಹೇಳ್ಕೊ ಬಂದು ಪಡೆದು ಈಗಲೂ ಅಲ್ಲಿ ಇಸ್ಕೊ ಬಂದು ಟಾರ್ಪಾಲು ಇಸ್ಕೊ ಬಂದು ಆಮೇಲೆ ರಾಗಿ ಎಲ್ಲ ಇಸ್ಕೊ ಬಂದು ಮಡಗಿದ್ದೀವಿ. ಮಳೆ ಹೋದಲ್ಲ ಮುಂಗಾರ ಟೈಮು ಕಳೀತು. ನಮ್ಗೆ ಈ ಮಳೆ ಕಳೆದ ಮೇಲೆ ಹತ್ತಿ ಬಿಡಿಸಿ ಆದ್ಮೇಲೆ ಮುಂಗಾರದ ಇದರ ಬೇಸಿಗೆ ರಾಗಿಗೆ ಬಿತ್ತಬೇಕು. ಆ ರೀತಿ ಪಡ್ಕೋಬೇಕು. ನಾವು ಸೌಲಭ್ಯ ಸಿಗ್ತಾ ಇರೋದು ಮುಖ್ಯ ಅಲ್ಲ, ಅದನ್ನ ಪಡ್ಕೊಂಡು ಪಡ್ಕೊಂಡು ಮಾಡ್ಕೊಳ್ಳೋದು ಮುಖ್ಯ. ಮುಖ್ಯ. ಸುಮ್ಮನೆ ಸೌಲಭ್ಯ ಪಡೆದೇನೆ ಸುಮ್ಮನೆ ನಾವು ಜೈದೇನೆ ಅಲ್ಲಿ ತಿರುಗಿ ಹೋದ್ರೆ ಅರ್ಧ ಜೀವನಕ್ಕಾಗ ಸಾಕದ್ದ. ಸಾಲದವ್ರು ಬಿಟ್ಟಾರ, ಸಾಲ ಮಾಡ್ತೀವಿ, ಸಾಲದವ್ರು ಬಿಟ್ಟಾರ. ಆ ಸಾಲ ಸಾಗ ನಾವ್ ಇಲ್ಲಿ ದುಡಿಬೇಕು, ಮಾಹಿತಿ ಸಿಕ್ಬೇಕಲ್ಲ ನಮ್ಗೆ. ಯಾಕೆ ನೀನೇ ಜೈಯಲ್ವಲ್ಲ, ನಿಮ್ಗೆ ಹೆಂಗ್ ಸಾಲ ಕೊಡೋ ಉಪಯೋಗ ಬರ್ತದು ಇಲ್ಲ ಸರ್. ಮೈ ಬಾಕ್ಸ್ ದುಡಿದ್ರೇನೆ ಆರೋಗ್ಯ, ಹ್ಮ್. ಮೈ ಬಾಕ್ಸ್ ದುಡಿದ್ರೇನೆ ಆದಾಯ. ಆದಾಯ ಹಂಗ್ ಕಂಡಿಡಿದೀವಿ ನಾವು. ಭೂಮಿ ಮೇಲೆ ವನವಾಸ ಮಾಡಿದೀವಿ, ಮಾಡಿಲ್ಲ ಅಂತಲ್ಲ. ಜನ್ಮ ಸೊಪ್ಪು ನೀರ್ ತಿಂದ್ರು ನಮ್ ಭೂಮಿಗೆ ಅರಿವು ಆಗ್ಬೇಕು, ನಮ್ಗೂ ಅರಿವು ಆಗ್ಬೇಕು. ಬಹಳ ಸಂತೋಷ ಸೋಮಯ್ಯ ಅವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 30-40 ವರ್ಷದಿಂದ ಒಬ್ಬ ಆದಿವಾಸಿ ಹಿರಿಯ ಕೃಷಿಕರಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ, ಅದರಲ್ಲೂ ಸಾವಯವ ಪದ್ಧತಿಯಲ್ಲಿ ತಾವೊಂದು ಕೃಷಿಯನ್ನ ಮಾಡ್ತಾ ವಿವಿಧ ರೀತಿಯ ಧಾನ್ಯ ಬೆಳೆಗಳಾಗಿರ್ಬೋದು, ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಬೆಳೀತಾ ಇರೋದು ಕುರಿತಾಗಿರ್ಬೋದು, ಹಾಗೇನೆ ಎರೆಹುಳ ಘಟಕದ ಗೊಬ್ಬರ ತಯಾರಿಕೆ ತರಬೇತಿಯನ್ನು ಪಡ್ಕೊಂಡು ಅದನ್ನ ತಾವು ಈಗ ಜಮೀನಿನಲ್ಲಿ ನಾವು ಮಾಡ್ತಾ ಈ ಗೊಬ್ಬರವನ್ನ ಬಳಸ್ತಾ ಇರೋದು, ಸಂಸ್ಥೆಯ ವಿವಿಧ ರೀತಿಯ ತರಬೇತಿಗಳು, ಸಂಘ ಸಭೆಗಳಲ್ಲಿ ಭಾಗವಹಿಸ್ತಾ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ತಿರೋದು ತಮ್ಮ ಒಂದು ಕೃಷಿ ಚಟುವಟಿಕೆಗೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ಅನ್ನೋದಕ್ಕೋಸ್ಕರ ತಮ್ಮ ಅನುಭವನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಡಿಕೆರೆ ಹಾಡಿಯ ಹಿರಿಯ ಆದಿವಾಸಿ ಸಾವಯವ ಕೃಷಿಕರಾದಂತಹ ಶ್ರೀಯುತ ಸೋಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಹಿರಿಯ ಪ್ರಗತಿಪರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.